ಸುಮ್ಮನೆ ಸುಮ್ಮನೆ ಇರ್ತಾರೆ ಇವಾಗ ನನ್ನ ಬಗ್ಗೆ ಗೊತ್ತಾನೆ ಹಂಗೆ ಸುಮ್ಮನೆ ನೋಡು ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಆ ಸಂಬಂಧ ನಾನು ಮರ್ತಾ ಇದ್ದು ನೀನು ಮರ್ತು ಬಿಡು ಈ ರೀತಿ ಪದೇ ಪದೇ ಬಂದು ನನಗೆ ಡಿಸ್ಟರ್ಬ್ ಮಾಡಬೇಡ ವಿಕ್ರಮ್ ಯಾಕೋ ಮಧ್ಯರಾತ್ರಿ ಕೂಗಾಡ್ತಿದ್ಯಾ ನೋಡಮ್ಮ ಇವಳ ಮನೆಯಿಂದ ಆಚೆ ಕಳಿಸಿದ ಮೇಲೂ ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡ್ತಾಳೆ ಯಾರು ಇನ್ಯಾರು ಈ ಬೇತಾಳ ಆಗಿರೋ ಎಂಗೇಜ್ಮೆಂಟ್ನ ಮುರಿಬೇಕಂತೆ ನಾನು ಹೇಳಿದೆ ಇದನ್ನ ಇಷ್ಟಪಟ್ಟು ಮಾಡಿರೋದಲ್ಲಮ್ಮ ನಮ್ಮ ಅಮ್ಮನ ಬಲವಂತಕ್ಕೆ ಮಾಡಿರೋದಂತ ಆದ್ರೂ ಕೇಳ್ತಾನೆ ಅಲ್ಲ ನೋಡು ವೇದ ಬಂದಿದ್ದಾಳ ಎಲ್ಲಿದ್ದಾಳು ಅದಕ್ಕೆ ನಿಮ್ಗೇನು ಕಣ್ ಕಾಣಿಸ್ತಿಲ್ವಾ ಅಲ್ಲೇ ನಿಂತಿದ್ದಾಳಲ್ಲ ಅಯ್ಯೋ ನೀರು ಕುಡಿತೀನಪ್ಪ ಅಪ್ಪ ವಿಕ್ರಮ್ ನಾಳೆ ಬೆಳಗ್ಗೆ ಒಂಚೂರು ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಡು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಿನಗೊಂದು ತಾಯ್ತ ಕಟ್ಟಿಸ್ಕೊಂಡ್ ಬಂದ್ಬಿಡೋಣ ತಾಯ್ತಾನೆ ಯಾಕೋ ನಿನಗೆ ಗಾಳಿ ಸೋಕಿದೆ ಕಣೋ ಅದಕ್ಕೆ ಜಯ ತಪ್ಪು ಮಾಡಿದವನಿಗೆ ಮನಸ್ಸಾಕ್ಷಿ ಚುಚ್ತಾ ಇರುತ್ತಂತೆ ಅದಾಗ್ತಾ ಇದೆ ಈಗ ನೀನ್ ಮಲಗುವಾಗ ವೇದನ್ ನೆನ್ಸ್ಕೊಂಡೆ ಮಲಗ್ದೆ ಅನ್ಸುತ್ತೆ ಅದಕ್ಕೆ ಅವಳು ಭ್ರಮೆ ನಿನ್ನನ್ನು ಕಾಡ್ತಾ ಇದೆ ಅದು ಅಪ್ಪ ವಿಕ್ರಮ್ ವೇದ ಇಲ್ಲಪ್ಪ ಇಲ್ಲಿ ನೀನು ನಿದ್ದೆ ಮತ್ತಿಂದ ಮೊದಲು ಆಚೆ ಬಾ ಹೋಗಿ ಮಲ್ಕೋ ಹೋಗು ತುಂಬಾ ತಲೆ ಕೆಡ್ಸ್ಕೋಬೇಡ ವಿಷ್ಣು ಬೆಂಕಿ ಹೋಗಿ ಮಲ್ಕೊಡಿ ಹೋಗಿ ಸರಿ ನೀವು ಹೋಗಿ ಮಲಗ್ರಮ್ಮ ಜಯ ಅವನ ತಲೆ ತುಂಬ ಅವಳೇ ತುಂಬಿಕೊಂಡಿದ್ದಾಳೆ ಅವಳನ್ನ ನೀನು ಇವನಿಂದ ದೂರ ಮಾಡಿರ್ಬೋದು ಆದರೆ ಅವನ ಮನಸ್ಸಿಂದ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ಅರ್ಥ ಮಾಡು ಈಗಲೂ ಕಾಲ ಮಿಂಚಿಲ್ಲ ನನ್ನ ಬಿಟ್ಟು ಪ್ರಪಂಚದಲ್ಲಿ ಯಾವುದೇ ಹುಡುಗಿನೂ ಒಂದು ಕಣ್ಣೆತ್ತು ಕೂಡ ನೋಡಲ್ಲ. ನಾನು ನಂಬಿರೋ ಸಿದ್ಧಾಂತನೇ ಇವತ್ತು ಸುಳ್ಳಾಗ್ತಿದೆಯಲ್ಲ ದೇವ್ರೆ. ವಿಕ್ರಮ್ ನನ್ನ ಕಣ್ಣೆದುರುಗಳನ್ನ ಎಂಗೇಜ್ಮೆಂಟ್ ಮಾಡ್ಕೊಂಡ, ಬಲವಂತವಾಗಿ ಮಾಡ್ಕೊಂಡು ಇಲ್ಲ ಇಷ್ಟಪಟ್ಟು ಮಾಡ್ಕೊಂಡು ನನಗೊಂದು ತಿಳಿತಿಲ್ಲ. ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಅಂತ ಕೇಳಿದ್ದೆ, ಆದ್ರೆ ನನ್ನ ಕಣ್ಣು ಮುಂದೆ ಇಷ್ಟೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅಪ್ಪ, ತುಂಬಾ ಲೇಟ್ ಆಗಿದೆ, ನೀವಿನ್ನೂ ಮಲ್ಗೆ ಅಲ್ಲ. ಯಾವುದೋ ಕೇಸು ಓದ್ತಾ ಸಮಯ ಹೋಗಿದೆ ಗೊತ್ತಾಗಲಿಲ್ಲ. ತುಂಬಾ ಇಂಟ್ರೆಸ್ಟಿಂಗ್ ಕೇಸ್ ಅನ್ಸುತ್ತೆ. ಇಂಟ್ರೆಸ್ಟಿಂಗ್ ಅಲ್ಲ, ಜೀವ ಬೆಚ್ಚಿ ಬೀಳಿಸುವಂಥ ಕೇಸು. ಮರ್ಯಾದಾ ಹತ್ಯೆ. ಮರ್ಯಾದಾ ಹತ್ಯೆನು? ಹಾ. ಯು ಮೀನ್ ಹಾನರ್ ಕಿಲ್ಲಿಂಗ್? ಹೌದು. ಈ ಕಗ್ನಹಳ್ಳಿನಲ್ಲಿ ಒಂದು ಜಾತಿಗೆ ಸೇರಿದ ಹುಡುಗಿ ಇನ್ನೊಂದು ಜಾತಿಗೆ ಸೇರಿದ ಹುಡುಗನ್ನ ಪ್ರೀತಿಸಿ ಮದುವೆ ಆಗ, ಅದಕ್ಕೆ ಹುಡುಗಿ ಮನೆಯವರು
ಹುಡುಗ ಹುಡುಗಿ ಇಬ್ಬರನ್ನೂ ಭಯಾನಕವಾಗಿ ಕೊಚ್ಚಿ ಕೊಲೆ ಮಾಡ್ತಾರೆ, ಜಾತಿ ಕೆಡಿಸ್ಬಿಟ್ಲು ಅನ್ನೋ ಕಾರಣಕ್ಕೆ. ಈ ಕೇಸನ್ನ ನಾನು ನ್ಯೂಸ್ ಪೇಪರಲ್ಲಿ ಓದಿದ್ದೆ. ಸೋ ಬ್ರೂಟಲ್ ಅಪ್ಪ. ಇಂಥ ವಿದ್ಯಾವಂತ ಸಮಾಜದಲ್ಲಿ ಇವಾಗಲೂ ಈ ಥರ ಎಲ್ಲ ಯೋಚನೆ ಮಾಡ್ತಾರೆ. ನಂಬಕ್ಕೆ ಆಗ್ತಿಲ್ಲ ನನಗೆ. ನಿಜ, ಸಮಾಜದಲ್ಲಿ ವಿದ್ಯೆ ಜಾಸ್ತಿ ಆಗ್ತಿದೆ, ಸಂಸ್ಕಾರ ಕಡಿಮೆ ಆಗ್ತಾ ಹೋಗಿ. ಹಂಗೆ ನೋಡಿದ್ರೆ ಸಿಟಿನಲ್ಲೇ ಪರವಾಗಿಲ್ಲ, ಜನ ಸ್ವಲ್ಪ ಡೀಸೆಂಟ್ ಆಗಿದ್ದಾರೆ. ಅಲ್ಲಿ ಜಾತಿ, ಇಲ್ಲಿ ಅಂತಸ್ತು, ತಾರತಮ್ಯ ಅನ್ನೋದು ಹೇಗಾದ್ರೂ ನಮ್ಮನ್ನು ಆಳ್ತಾನೆ ಇರುತ್ತೆ ಅಪ್ಪ. ಯು ಆರ್ 100%. ಈ ಡಿಸ್ಕ್ರಿಮಿನೇಷನ್ ಅನ್ನೋದು ಯಾವಾಗ ದೂರ ಆಗುತ್ತೆ ಗೊತ್ತಾ? ಅನ್ಯಾಯ ಆದವನು ಅದ್ರ ವಿರುದ್ಧ ಸಿಡಿದು ಎದ್ದಾಗ ಬದುಕು ತೋರಿಸ್ತೀನಿ ಅನ್ನೋ ಸವಾಲನ್ನು ಸ್ವೀಕರಿಸ್ತೀನಿ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಪ್ರತಿಯೊಬ್ಬರು ಕೂಡ ಈ ಥರದ ಚಾಲೆಂಜ್ ತಗೊಳ್ಳೇಬೇಕು. ಮತ್ತು ನೀನು ಯಾಕೆ ತಗೋತಿಲ್ಲ? ಅಲ್ಲಮ್ಮ, ಯಾರೋ ಒಬ್ಬ ಬಲವಂತವಾಗಿ ನಿನಗೆ ತಾಳಿ ಕಟ್ತಾನೆ, ಅವನನ್ನು ಒದ್ದು ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಿಸೋದು ಬಿಟ್ಟು ತಾಳಿಯನ್ನು ನೆಪ ಮಾಡಿಕೊಂಡು ಅವನ ಮನೆಗೆ ಹೋಗ್ತೀನಿ. ದೇವರು ಕಟ್ಟಿರೋ ಬಂದ ಅಂತ ಅದಕ್ಕೊಂದು ಹೆಸರು ಬೇರೆ ಕೊಡ್ತೇನೆ. ಪ್ರಾಬ್ಲಮ್ ಅಲ್ಲಿಗೆ ಸಾಲ್ವ್ ಆಗುತ್ತಾ? ಇಲ್ವಲ್ಲ. ಅವನು ನಿನ್ನ ಮನೆಯಿಂದ ಆಚೆ ಹಾಕಿದ ಮೇಲೂ, ನಿನ್ನನ್ನು ಬಿಟ್ಟು ಇನ್ನೊಂದು ಹುಡುಗಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡ ಮೇಲೂ ನೀನು ನಿನ್ನ ಬಗ್ಗೆ ಯೋಚನೆ ಮಾಡದೆ ಅವನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ. ಇಷ್ಟಕ್ಕೂ ನೀನೇನು ಪ್ರಪಂಚ ಅರಿಯದ ಹುಡುಗಿ ಅಲ್ಲ, ವಿದ್ಯೆ ಬುದ್ಧಿ ಇಲ್ದೋಳಲ್ಲ. ಆದರೂ ಆಗಿರೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ಯಾ? ಇಲ್ಲ. ಹೋಗ್ಲಿ, ಬದುಕು ತೋರಿಸ್ತೀನಿ ಅನ್ನೋ ಉತ್ಸಾಹ ನಿನ್ನಲ್ಲಿದೆಯಾ? ಅದು ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇರೋ ನೀನೇ ಹೀಗಿರೋವಾಗ ಇನ್ನು ಕೆಳಸ್ತರದಲ್ಲಿರೋ ಜನ ಸವಾಲನ್ನು ಹೇಗೆ ಸ್ವೀಕರಿಸ್ತಾರೆ? ತಾರತಮ್ಯದ ವಿರುದ್ಧ ಹೇಗೆ ಹೋರಾಟ ಮಾಡ್ತಾರೆ? ನೋಡಮ್ಮ ವೇದ, ನನ್ನ ಉದ್ದೇಶ ಯಾವುದೋ ಒಂದು ಪಾಯಿಂಟ್ ಇಟ್ಕೊಂಡು ನಿನ್ನನ್ನು ಅಳಿಬೇಕು ಅಂತಾಗಲಿ ಸೋಲಿಸ್ಬೇಕು ಅಂತಾಗಲಿ ಇಲ್ಲಮ್ಮ. ಸೋತಿರೋ ನೀನು ಮತ್ತೆ ಗೆಲ್ಲಬೇಕು, ಹೊಸ ಬದುಕನ್ನು ಕಟ್ಕೋಬೇಕು, ನಿನಗೆ ತಕ್ಕ ಹಾಗೆ ನೀನು ಬದುಕಬೇಕು ಅನ್ನೋ ಉದ್ದೇಶ ಅಷ್ಟೇ. ಪ್ಲೀಸ್ ಥಿಂಕ್ ಅಬೌಟ್ ಇಟ್. ಜಯ, ರೀ ವಾಕಿಂಗ್ ಮುಗಿಸ್ಕೊಂಡು ಬರೋವಾಗ ಫ್ರೆಶ್ ಆಗಿತ್ತು ಅಂತ ತಂದೆ, ತಗೋ. ಕೊಡಿ. ಬಸ್ಸು, ತರಕಾರಿ ಎಲ್ಲ ಹೆಚ್ಚಾಯ್ತಾ? ಹಾಂ ಅತ್ತೆ, ತರಕಾರಿ ಹೆಚ್ಚಿದ್ದಾಯ್ತು, ಮಸಾಲ ರುಬ್ಬಿಡ್ತೀನಿ. ಅಯ್ಯಯ್ಯೋ, ಈಗ ಬೇಡ. ಇಡೀ ರಾತ್ರಿ ಪಾಪ ಮಲಗಿಲ್ಲ ಅವನು. ಸ್ವಲ್ಪ ಹೊತ್ತು ಮಲಗಲಿ, ಅವ್ನು ಎದ್ಮೇಲೆ ಮಾಡೋವಂತೆ. ಸರಿ ಅತ್ತೆ, ಅನ್ನಕ್ಕೆ ಇಡ್ತೀನಿ. ಸರಿ. ಅತ್ತೆ, ಸಾಕ್ಷಿ, ಅತ್ತೆ ಸಾಕ್ಷಿ ಹೇಗಿದ್ಯಾ? ಚೆನ್ನಾಗಿದ್ದೀನತ್ತೆ, ಆಶೀರ್ವಾದ ಮಾಡಿ. ಯಾಕೆ? ಹುಟ್ಟದಬ್ಬನ? ಇಲ್ಲ ಅತ್ತೆ, ದೇವಸ್ಥಾನಕ್ಕೆ ಹೋಗಿದ್ನಾ, ಹಾಗೆ ನಿಮ್ಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಒಳ್ಳೇದು ಮಾಡಿದೆ. ಅಯ್ಯೋ, ಇದೇನಿದು, ನಮ್ಮ ಯಜಮಾನ್ರು ರೂಮಲ್ಲಿ ಮಲ್ಗೋದ್ ಬಿಟ್ಟು ಹಾಲಲ್ಲಿ ಮಲ್ಗ್ಬಿಟ್ಟಿದ್ದಾರೆ. ಯಾಕೋ ಅವನಿಗೆ ರೂಮಲ್ಲಿ ಸರಿಯಾಗಿ ನಿದ್ದೆ ಬರ್ತಿಲ್ವಂತೆ, ಅದಕ್ಕೆ ಇಲ್ಲಿ ಬಂದು ಬಿದ್ಕೊಂಡಿದ್ದಾನೆ. ನೆತ್ತಿ ಮೇಲೆ ಸೂರ್ಯ ಬಂದ್ರು ಇನ್ನೂ ಮಲ್ಗಿದ್ರೆ ಹೇಗ್ ಬಾವ? ನೀನುಂಟು, ನಿಮ್ಮ ಯಜಮಾನ್ರುಂಟು. ಅತ್ತೆ, ಎಬ್ಬಿಸ್ಲಾ ಅವ್ರನ್ನ? ಅರೆ ಸಾಕ್ಷಿ, ಅವರು ಇವರು ಅಂತ ತುಂಬಾ ಮರ್ಯಾದೆ ಕೊಡ್ತಿದೀಯಾ ಅಕ್ಕ. ಅವಾಗ ಬೇರೆ ಈಗ ಬೇರೆ ಅಲ್ವಾ? ನಿಶ್ಚಿತಾರ್ಥ ಆಗಿದೆ, ಇನ್ನು ಸ್ವಲ್ಪ ದಿನದಲ್ಲೇ ಮದುವೆ ಬೇರೆ. ಗಂಡನ್ಗೆ ಮರ್ಯಾದೆ ಕೊಡದೆ ಮಾತಾಡ್ಸಕ್ಕಾಗತ್ತಾ? ಅವ್ನಿಗೆ ಎಪ್ಸೋ ಅಧಿಕಾರ ಇರೋದು ಈಗ ಮೇಲೆ ನಿನಗೆ ಸಾಕ್ಷಿ. ಹೋಗಿ ಎಪ್ಸು, ಹೋಗು. ಸರಿ ಅತ್ತೆ.
ರೀ 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 ಅತ್ತೆ ಏನಿದು ಎಷ್ಟು ಹೇಳಿದ್ರು ಎದ್ದೇಳ್ತಾನೆ ಇಲ್ಲ ರೀ 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 ಯಾಕೆ ಟಾರ್ಚರ್ ಕೊಡ್ತೀಯಾ? ರಾತ್ರಿ ಕಾಟ ಕೊಟ್ಟು ಸಾಕಾಗಿಲ್ಲ ಅಂತ ಬೆಳಿಗ್ಗೆ ಬೇರೆ ಹೆಸರು ಹೇಳಿ ಅರ್ಥ ಆಗಲ್ಲ ನಿನ್ಗೆ?